ವಿಶೇಷವಾಗಿ ಒಬ್ಬ ಮಾಸ್ಟರ್ ಬಂದಿದ್ದಾರೆ. ನಮ್ಮ PMC ಕನ್ನಡ ಚಾನಲ್ ಯಾರು ನೋಡ್ತಾ ಇದ್ದಾರೆ ಡೈಲಿ? PMC ಕನ್ನಡ ಚಾನಲ್ ಯಾರು ನೋಡ್ತಾ ಇದ್ದಾರೆ ಡೈಲಿ? ಎಲ್ಲರೂ ನೋಡ್ತಿದ್ದೀರಾ? ಚೆನ್ನಾಗಿ ಬರ್ತಾ ಇದೆಯಾ? ಓಕೆನಾ? ಆ PMC ಕನ್ನಡ ಚಾನಲ್ ಈಗ ಅದ್ಭುತವಾಗಿ 1 ಲಕ್ಷ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ ಏನು ನಡೀತಾ ಇದೆ, ಪ್ರತಿ ವಾರ ಈ ಯಜ್ಞದಲ್ಲಿ PMC ಕನ್ನಡ ಚಾನಲ್ ರೆಕಾರ್ಡಿಂಗ್ ಆಗುತ್ತೆ, ನಂತರ ಎಡಿಟಿಂಗ್ ಮಾಡಿಬಿಟ್ಟು ನಮ್ಮ ಈ ಒಂದು ವಿಡಿಯೋ, ಇಲ್ಲಿ ನಾವು ಮಾಡಿದಂಥ ಸಾಧನೆ, ಇಲ್ಲಿ ನಾವು ಮಾಡಿದಂಥ ಒಂದು ತಿಳ್ಕೊಂಡಂಥ ಜ್ಞಾನ PMC ಕನ್ನಡ ಚಾನಲಲ್ಲಿ ಪ್ರಸಾರವಾಗ್ತಾ ಇದೆ. ಇಲ್ಲಿ ಅಂತೆಲ್ಲ, ಬೆಂಗಳೂರು ಅಂತೆಲ್ಲ, ಇಂಡಿಯಾ ಅಂತೆಲ್ಲ, ಇಡೀ ಪ್ರಪಂಚದಲ್ಲಿ ನಮ್ಮ ಈ
ಮಹಾ ಧ್ಯಾನ ಯಜ್ಞ ಏನು ನಡೀತಾ ಇದೆ ಅಮೇರಿಕಾದಲ್ಲಿ ಕೂಡ ನೋಡ್ತಾ ಇದ್ದಾರೆ. ಅಂಥ ಒಂದು ಮೀಡಿಯಾ PMC ಕನ್ನಡ ಚಾನಲ್ ಮತ್ತು PMC ಎಲ್ಲ ಚಾನಲ್ ಕೂಡ. ಆ ಒಂದು PMC ಕನ್ನಡ ಚಾನಲಲ್ಲಿ ಅದ್ಭುತವಾಗಿ ಸಂಸಾರ ಇದ್ದುಕೊಂಡು, ಮೇಡಮ್ ಪ್ಲೀಸ್ ಬನ್ನಿ, ಸುನೀತಾ ಮೇಡಮ್ ಮತ್ತು ಜೋರಾಗಿ ಒಂದು ಸರ್ ಚಪ್ಪಾಳೆ ಹೊಡೆಯೋಣ. ನಾನು ಅಲ್ಲಿದ್ದೀನಿ, ಅದಕ್ಕೆ ನಿಮ್ಗೆ ಕರೆಯೋಕ್ಕಾಗಿಲ್ಲ, ಯಾಕಂದರೆ ಹೈದರಾಬಾದಲ್ಲಿ ಇದ್ದೀನಿ. ಕೂತ್ಕೊಳ್ಳಿ. ಎಸ್ ಮೇಡಮ್, ಥ್ಯಾಂಕ್ ಯು. ಸೊ ಇವರು ನಮ್ಮ PMC ಕನ್ನಡ ಚಾನಲ್ ಆ್ಯಂಕರ್ ಕೂಡ. ಮನೆಯಲ್ಲಿ ಸಂಸಾರ ಇದೆ, ಮಕ್ಕಳೇ ಇದ್ದಾರೆ, ಎಲ್ಲ ಸಂಸಾರ ಜೊತೆ ಇದ್ದುಕೊಂಡು PMC ಕನ್ನಡ ಚಾನಲಿಗೆ ಪ್ರತಿದಿನ ಅವ್ರ ಮನೆಯಿಂದ PMC ಆಫೀಸ್ ಬರಬೇಕಂದ್ರೆ 6 ಬಸ್ಸು ಚೇಂಜ್ ಮಾಡ್ಕೊಂಡು ಬರಬೇಕು ಬೆಳಗ್ಗೆ, ಮತ್ತೆ ಸಾಯಂಕಾಲ ಮನೆಗೆ ಹೋಗಬೇಕಾದ್ರೆ 6 ಬಸ್ಗಳು ಚೇಂಜ್ ಮಾಡ್ಕೊಂಡು ಮನೆಗೆ ಹೋಗಬೇಕು. ಇಷ್ಟು ಚೇಂಜ್ ಮಾಡಿ PMC ಕನ್ನಡ ಚಾನಲಲ್ಲಿ ಅದ್ಭುತವಾದ ಒಂದು ಸೇವೆ ಮಾಡುವಂಥ ಸುನೀತಾ ಮೇಡಮ್ ಅವರಿಗೆ ಜೋರಾಗಿ ಒಂದು ಸರಿ ಚಪ್ಪಾಳೆ ಹೊಡೆಯೋಣ. ಥ್ಯಾಂಕ್ ಯು. ಹೆಚ್ಚಿಗೆ ಮಾತಾಡೋದು ಬೇಡ, ಮೇಡಮ್ ಕಡೆಯಿಂದನೇ ನಾನೇ ತಿಳ್ಕೊಬೋಣ. ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪಿತಾಮಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಪಾದಗಳಿಗೆ ನಮಿಸುತ್ತಾ ಮತ್ತು ಸ್ವರ್ಣಮಾಲಾ ಮಾತೆಯವರಿಗೆ ನಮಿಸುತ್ತಾ, ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ನಮ್ಮ ಇಂದಿನ ಅತಿಥಿ ನಾನೇ ಅಂತ ನನ್ನ ಸಲುವಾಗಿ ನಾನೇ ಹೇಳ್ಕೊತಾ ಇದ್ದೀನಿ. ಈ ಒಂದು ಆಧ್ಯಾತ್ಮ ಧ್ಯಾನಾಲಯದಲ್ಲಿ ಇಲ್ಲಿ ನಾನು PMCನಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನನ್ನನ್ನು PMCಗೆ ಕರ್ಕೊಂಡು ಬಂದಿದ್ದು, ನನಗೆ ಧ್ಯಾನ ಪರಿಚಯ ಆಗಿದ್ದು 2020ರಲ್ಲಿ ಧ್ಯಾನ ಪರಿಚಯ ಆಯಿತು. ಆದರೆ ಸೋಂಬೇರಿತನ ಒಂದು, ನಾನು ಆ್ಯಕ್ಚುಲಿ ಬಂದು HAL, ಎಲ್ರಿಗೂ ಕೇಳಿದ್ದೀರ HAL ಇದೆಯಲ್ಲ, ಅಲ್ಲಿ ಒಂದು ರಿಯಲ್ ಎಸ್ಟೇಟ್ ಆಫೀಸಲ್ಲಿ ಅಕೌಂಟೆಂಟ್ ಆಗಿ ಮತ್ತು ಎಲ್ಲ ಥರದ ಕೆಲಸಗಳನ್ನು ಮಾಡಿಕೊಂಡು 24x7 ವರ್ಕ್ ಮಾಡ್ತಾ ಇದ್ದೆ ನಾನು. ನನಗೆ ಹಗಲು ರಾತ್ರಿ ಅಂತ ಗೊತ್ತಿಲ್ಲ, 3-4 ಮೊಬೈಲ್ ನನ್ನ ಹತ್ರನೇ ಇರ್ತಾ ಇತ್ತು. 6 ಆಫೀಸ್ ಇತ್ತು. ನಮ್ಮ ಬಾಸು ನನ್ನೂರಿನವರೇ, ಅವರು ನನಗೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಬಿಟ್ಟು ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿದರು. ಅದನ್ನು ನಾನು ಎಷ್ಟು ನನಗೆ ಗೊತ್ತಿಲ್ಲದಲೇ, ಧ್ಯಾನ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಆಧ್ಯಾತ್ಮಿಕದ ಬಗ್ಗೆ ಸ್ವಲ್ಪ ಪರಿಚಯ ಇತ್ತು. ಆದರೆ ಅಷ್ಟು ಹಾನೆಸ್ಟಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಯಾವತ್ತೂ ಕೂಡ ಸಹ ನಾನು ಅವರನ್ನು ಸ್ಯಾಲ್ರಿ ಕೇಳ್ತಾ ಇರಲಿಲ್ಲ, ಓಪನ್ ಆಗಿ ಹೇಳ್ಕೊತಾ ಇದ್ದೀನಿ. ಅವ್ರು ಕೊಟ್ಟಾಗ ನಾನು ಇಸ್ಕೋತಾ ಇದ್ದೆ. ಹಂಗೆ ಕೆಲಸ ಮಾಡ್ಕೊಂಡು ಬಂದವಳು 23ರಿಂದ 24 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಒಂದೇ ಆಫೀಸಲ್ಲಿ 65 ಜನ ಹುಡುಗರ ಜೊತೆ ನಾನು ಒಬ್ಬಳೇ ಹೆಣ್ಣು ಮಗಳಿದ್ದಿದ್ದು ಕೆಲಸ ಮಾಡ್ತಾ ಇದ್ದಿದ್ದು. ಸಡನ್ನಾಗಿ ಆ ಏರಿಯಾ ಬಿಟ್ಟು ಬೇರೆ ಬಂದೆ, ರಾಜಾಜಿನಗರಕ್ಕೆ ಬಂದ್ವಿ. ಅಲ್ಲಿ ಬಂದಾಗ ನನಗೆ ಲೋನ್ಲಿನೆಸ್ ತುಂಬ ಕಾಡ್ತು. ಎಷ್ಟು ಬೇಜಾರು ಅಂತ ಹೇಳಿದ್ರೆ, 24x7 ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದು ಸಡನ್ನಾಗಿ ನಿಂತೋಗ್ಬಿಟ್ರಾಗ ಎಲ್ರಿಗೂ ಕೂಡ ಸಹ ಬೇಜಾರಾಗೇ ಆಗುತ್ತೆ. ಅದೇ ಥರ ನನಗೂ ಕೂಡ ಸಹ ಆಯಿತು. ಏನು ಮಾಡೋದು ಅಂತ ಬಂದಾಗ ನನ್ನ ತಂಗಿ ಹಿರಿಯೂರಲ್ಲಿ ಟೀಚರ್ ಇದ್ದಾಳೆ, ಅವಳು ನನಗೆ ಪರಿಚಯ ಹೇಳಿದ್ಲು ಧ್ಯಾನದ ಬಗ್ಗೆ. ನನಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಹೋಗು, ನನಗೆ ಇಂಥದೇ ಜಾಬ್ ಬೇಕು, ನಾನು ಇದೇ ಕೆಲಸದಲ್ಲಿ ಇರ್ತೀನಿ ಅಂತ ನಾನು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಬಂದೆ. ಕೊನೆಗೆ ಪತ್ರಿಜಿಯವರ ಒಂದು ಇದೇ ಮಹಿಳಾ ಧ್ಯಾನ ಮಹಾಚಕ್ರದ ಲಿಂಕ್ ಕಳಿಸಿದ್ಲು, ಇದು ಪ್ರತಿನಿತ್ಯ ನೀನು ಅಟ್ಲೀಸ್ಟ್ ಮ್ಯೂಸಿಕ್ ಇಷ್ಟ ನಿನಗೆ ಕೇಳು ಅಂಥೇಳಿ. 3 hours ಮ್ಯೂಸಿಕ್ ಹೇಳ್ತಾ ಇದ್ದು, ಆಫ್ ಮಾಡೋದು, ಕುತ್ಕೊಳ್ಳೋದು, ಇದೇ ಥರ ಮಾಡ್ತಾಯಿದ್ವಿ. ಕೊನೆಗೆ 21 ಜನವರಿ 1ನೇ ತಾರೀಕಿಂದ, ಆದರೆ ನನ್ನ ತಂಗಿ ಕಂಟಿನ್ಯೂಸ್ಸಾಗಿ 3 ತಿಂಗಳು ಪ್ರತಿದಿನ 4 ಗಂಟೆಗೆ ಅಲಾರಾಮ್ ಥರ ಫೋನ್ ಮಾಡೋಳು, ಎದ್ದೇಳು ಧ್ಯಾನ ಮಾಡು ಅಂತೇಳಿ ಕೂತ್ಕೊಳ್ತಿದ್ದೆ. ಸುಮ್ಮನೆ ಆಗ್ಬಿಟ್ಟು ಆಫ್ ಮಾಡ್ಕೊಳ್ತಾ ಇದ್ದೆ. ಹೀಗೆ ಮಾಡಿ ಕೊನೆಗೆ 21ರಿಂದ ಏನಾದರೂ ಒಂದು ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಬೇಕು ಅಂತ ಧ್ಯಾನದಕ್ಕೆ ಕೂತ್ಕೊಂಡು, ಅವಾಗಿಂದ ನನಗೆ ಯಾವುದೇ ಒಂದು ಹಣ್ಣಾಗಲಿ ತಿಂದಾಗಲಿ ಅದ್ರ ಸವಿರುಚಿ ನಮಗೆ ಗೊತ್ತಾಗೋದೇನು ಅಂಥೇಳಿ ನನಗೂ ಅದೇ ಧ್ಯಾನದ ರುಚಿ ಅವಾಗ ಗೊತ್ತಾಯಿತು, ಹೌದು ಅಂತೇಳಿ. ಮತ್ತು ಅದರಲ್ಲಿ ನಾನು ಪ್ರಾರಂಭ ಮಾಡಿದೆ. ಪ್ರತಿಯೊಂದು ತರಗತಿಗಳನ್ನ ಅಟೆಂಡ್ ಮಾಡ್ತಾ ಇದ್ದೆ. ಎಲ್ಲೆಲ್ಲಿ ಯಾವ್ಯಾವ ಝೂಮಲ್ಲಿ ಏನೇನು ತರಗತಿಗಳಿದೆಯೋ ಅದೆಲ್ಲನೂ ನಾನು ಬಿಡದೆ, ಮನೇಲಿ ವೈಫೈ ಕನೆಕ್ಷನ್ ಇತ್ತು, ಮಗಳು ಜಾಬ್ ಮಾಡ್ತಾ ಇದ್ಲು, ಎಲ್ಲ ತರಗತಿಗಳನ್ನು ಕೂತರು ನಿಂತರು ಎಲ್ಲೋದ್ರೂ ಕೂಡ ಸಹ ಅವನು ಕೇಳಿಸ್ಕೊಳ್ಳೋದೇ ಮಾಡ್ತಾ ಇದ್ದೆ. ಹೀಗೆ ಮಾಡಿ ನಾನು ಒಂದು ಇದಕ್ಕೆ ಬಂದೆ. ಅಲ್ಲಿ ಒಂದು ದಿವಸ ಪ್ರೇಮ್ನಾಥ್ ಸರು ಹುಣ್ಣಿಮೆ ಧ್ಯಾನದ ಬಗ್ಗೆ ಹೇಳಿದರು. ಆ ಹುಣ್ಣಿಮೆ ಧ್ಯಾನದಲ್ಲಿ 24 ಗಂಟೆ ಅಖಂಡ ಧ್ಯಾನ. ಆ ಅಖಂಡ ಧ್ಯಾನದಲ್ಲಿ ಫಸ್ಟ್ ಟೈಮ್ ಮಾಡಿದಾಗ ನಾನು 17 ಗಂಟೆ ಧ್ಯಾನ ಮಾಡಿದೆ. ಅಂದರೆ ಏನು ಬೇಡ ಅಂದವಳು 17 ಗಂಟೆ ಕಂಟಿನ್ಯೂಸ್ಗೆ ನಿರಾಹಾರಿಯಾಗಿ ಧ್ಯಾನ ಮಾಡಿದೆ. ನಮ್ಮ ಮನೇಲೆಲ್ಲ ಸಪೋರ್ಟ್ ಮಾಡಿದರು. ಅದರ ಮಹತ್ವ ಗೊತ್ತಾಯಿತು. ಯಾಕೆ
ಈ ಧ್ಯಾನ ಯಾಕೆ ಮಾಡಬೇಕು ಅಂತಂದೇಳಿ. ಆ ಹುಣ್ಣಿಮೆ ಧ್ಯಾನದ ಮಹತ್ವ ಹೇಗಿತ್ತು ಅಂತ ಹೇಳಿದ್ರೆ 17 ಗಂಟೆ ಮೌನ ಮತ್ತು ಧ್ಯಾನ. ಏನಾದರೂ ಬೇಕು ಅಂದರೆ ಪೇಪರಲ್ಲಿ ಬರಿತಾ ಇದ್ದೆ, ಕಣ್ಣು ಮುಚ್ಕೊಂಡೇನೆ. ಒಂದು ವೈಟ್ ಶೀಟ್ ಇಟ್ಟಿದ್ರು, ಪೆನ್ ಇಟ್ಟಿದ್ರು, ನೀರು ಕೂಡ ಕುಡಿತಾ ಇರಲ್ಲ, ಏನೂ ಇಲ್ಲ. ಫಸ್ಟ್ 17 hours ಮಾಡುವಾಗ ಅದೇ ಥರ ಇದ್ದಿದ್ದು. ಮಾಡಿಬಿಟ್ಟು ನಮ್ಮ ಮನೇಲಿ ಹೇಳ್ತಾ ಇದ್ರು ಹಣ್ಣಾದರೂ ತಿನ್ನು ಅಂತ, ಬೇಡ ಅಂತ. 17 hour ನಾನು ಏನೂ ಮಾಡಲಿಲ್ಲ. ಮ್ಯೂಸಿಕ್ ಬೇಕು ಅಂದಾಗ ಮ್ಯೂಸಿಕ್ ಅಂತ ಬರಿತಾ ಇದ್ದೆ, ಹೇಳ್ತಾ ಇದ್ರು. ಇಲ್ಲಾಂದರೆ ಅವ್ರು ಯಾವುದಾದ್ರು ಒಂದು ಮ್ಯೂಸಿಕ್ ಅವರೇ ಹಾಕಿರೋರು, ಯಾವುದೋ ಸೆಷನ್ಸ್ ನಡೆಯುವಾಗ ಅದು ಎಲ್ಲ ಕೇಳಿಸ್ಕೊಳ್ತಾ ಹಂಗೆ ಮಾಡಿದೆ. ಅದಾಗಿ 1-2 ತಿಂಗಳಲ್ಲಿ ಮತ್ತೆ 24 ಗಂಟೆ ಅಖಂಡ ಧ್ಯಾನ ಮಾಡಿ ಅಂತ ಹೇಳಿದರು ಪ್ರೇಮ್ನಾಥ್ ಸರ್. ನನಗೆ ಅದೊಂದು ಯಾಕೆ ನಾನು ಪ್ರಯತ್ನ ಪಡಬಾರ್ದು ಅಂತೇಳಿ ಮತ್ತೆ 24 ಗಂಟೆ ಅಖಂಡ ಧ್ಯಾನ ಕೂತೆ. ಹಾಗೂ ಅಷ್ಟೇ ನಿರಾಹಾರಿಯಾಗಿನೇ ಬೆಳಗ್ಗೆ ಅವರು ಯಾವಾಗ ಹೇಳಿದ್ರು ಆ ಸಂಕಲ್ಪ ಮಾಡಿಕೊಂಡು ಕೂತಾಗ ನಾನು ಮಾಡಿದ್ದು 24 ಗಂಟೆಯಿಂದ ಹೇಳಿದರೆ 27 ಗಂಟೆ ನಾನು ಮಾಡಿದೆ. ಆ್ಯಕ್ಚುಲಿ ಹಿಂದಿನ ದಿವಸ ಒಂದೇ ಒಂದು ದಿವಸ ಅಮಾವಾಸ್ಯೆ ಇತ್ತು. ಸರ್ ಅದಕ್ಕೆ ಇನ್ನೂ ಚೆನ್ನಾಗಿ ಎನರ್ಜಿ ಇರುತ್ತೆ ಮಾಡಿ ಅಂತ ಹೇಳಿದರು. ನಾನು ಫಸ್ಟ್ ಹುಣ್ಣಿಮೆಗೆ ಮಾಡಿದ್ದು, ನೆಕ್ಸ್ಟ್ ಅಮಾವಾಸ್ಯೆ ಹಿಂದಿನ ದಿವಸ ನಾನು ಮಾಡಿದ್ದ ಧ್ಯಾನ 27 ಗಂಟೆ ನಾನು ಮಾಡಿದೆ. ಅದ್ಭುತವಾದದ್ದು. ಅಲ್ಲೂ ಕೂಡ ಸಹ ನಿರಾಹಾರಿಯಾಗೇ ಮೌನವಾಗಿಯೇ ಇದ್ದಿದ್ದೆ, ಮಾತೇ ಇಲ್ಲ, ಕಣ್ಣು ಬಿಟ್ಟಿಲ್ಲ. ಮತ್ತು ಕೈ ಕಾಲು ಕೂಡ ಸಹ ಸಡ್ಲ ಮಾಡಿಲ್ಲ. 2 times ಒಂದು ಕಡೆ ಜಾಗ ಚೇಂಜ್ ಮಾಡಿದ್ದೀನಿ, ಇನ್ನೊಂದು ಕಡೆ ಕೈ ಕಾಲು ಇಟ್ಕೊಂಡಿತ್ತು ಅಂತ ಮಾಡಿದ್ದೀನಿ. ಅದನ್ನೆಲ್ಲ ನಮ್ಮ ಮನೆಯಲ್ಲಿ ನನ್ನ ಮಗಳು ಮತ್ತು ನಮ್ಮ ಮನೆಯವ್ರು ಅಬ್ಸರ್ವ್ ಮಾಡ್ತಾಯಿದ್ರು. ತುಂಬ ಸಹಕಾರ ಕೊಟ್ಟರು. ಅವ್ರನ್ನ ನೆನೆಸ್ಕೊಳ್ಬೇಕು ಇವತ್ತಿನ ದಿವಸ. ಇಷ್ಟು ನಾನು ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಅವರಿಬ್ಬರು ಒಂದು ಸಹಕಾರನೇ ನನಗೆ ಎನರ್ಜಿ ತುಂಬ್ತಾ ಇರೋದು. ಹಾಗೆ ಧ್ಯಾನದ ಮಹತ್ವ ಹೆಂಗೆ ಇರುತ್ತೆ ಅಂತ ಹೇಳಿದ್ರೆ, ಅದನ್ನು ಬಲ್ಲವನ್ನೇ ಬಲ್ಲ ಸವಿರುಚಿ ಅಂತ ಏನು ಹೇಳ್ತಾರೆ, ಬೆಲ್ಲದ ಸವಿರುಚಿ ಅಂತ, ಹಾಗೆ ಅದನ್ನು ಅನುಭವಿಸ್ಬೇಕು. ಒಬ್ಬರು ಹೇಳಿದರೆ ಅರ್ಥ ಆಗೋದಿಲ್ಲ, ಅದನ್ನು ನಾವು ಸ್ವತಃ ಅಲ್ಲಿ ಕೂತು ನಮ್ಮ ಒಂದು ಅನುಭವವನ್ನು ನಾವು ಪಡೆದಾಗಲೇ ಧ್ಯಾನದ ಅನುಭವ ಆಗುತ್ತೆ ಅಂತ. ಜೊತೆಗೆ ಹುಣ್ಣಿಮೆ ಧ್ಯಾನದ್ದು, ಹುಣ್ಣಿಮೆ ಅಂತೂ ಇವಾಗಸ್ಕನೇ ಸರ್ ಹೇಳಿದರು, ನಾವು ಎಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ, ಇಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಪತ್ರಿಜಿ ಧ್ಯಾನ ಮಹಾಯಾಗ ನಡೀತಾ ಇದೆ. ಆ ಒಂದು ಎನರ್ಜಿ ಮೂಲಕ ನಾವು ಇಲ್ಲಿ ಎಲ್ಲರೂ ಧ್ಯಾನಸ್ಥರಾಗಿದ್ದೀವಿ ಅಂತೇಳಿ. ಹೌದು, ಇಲ್ಲಿ ಬಂದು ನಾನು ಕೂತಾಗ ಕೂಡ ಸಹ ನನಗೆ ಗೊತ್ತಿಲ್ಲ ಇಷ್ಟು ಟೈಮ್ ಆಗಿದೆ ಅಂತಂದೇಳಿ, ಅಷ್ಟೊಂದು ಎನರ್ಜಿ ಇತ್ತು ಅದರಲ್ಲಿ. ನೆನ್ನೆ ಪತ್ರಿ ಮೇಡಮ್ ಹೇಳ್ತಾ ಇದ್ರು, ಯಾರು ಪರಿಪತ್ರಿ ಮೇಡಮ್ ಅವರು, 5 ಥರದ ಧ್ಯಾನಗಳಿದೆ ಅಂತ ಹೇಳ್ತಾ ಇದ್ರು. ಒಂದು ಹುಣ್ಣಿಮೆ ಧ್ಯಾನ, ಪ್ರಕೃತಿಯಲ್ಲಿ ಕೂತ್ಕೊಂಡು ಧ್ಯಾನ, ಆಮೇಲೆ ಸಂಗೀತ ಧ್ಯಾನ, ಮತ್ತು ಅಮಾವಾಸ್ಯೆ ಧ್ಯಾನ, ಮತ್ತು ಪಿರಮಿಡ್ ಧ್ಯಾನ ಅಂತ ಹೇಳ್ತಾ ಇದ್ರು. ಈ 5 ಥರದ ಧ್ಯಾನಗಳು ಕೂಡ ಸಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತು ಹೊಸ್ತಿಲ ಹುಣ್ಣಿಮೆ ಅಂತೇಳಿ ಇವತ್ತಿನ ಧ್ಯಾನ. ಈ ಒಂದು ಹುಣ್ಣಿಮೆ, ಇವತ್ತಿನ ಹುಣ್ಣಿಮೆ ವಿಶೇಷ ಅಂದರೆ ಹೊಸ್ತಿಲ ಹುಣ್ಣಿಮೆ. ಇಲ್ಲಿ ಬೆಂಗಳೂರಲ್ಲಿ ಈ ಕಡೆ ಯಾರು ಜಾಸ್ತಿ ಅದರ ಒಂದು ಪರಿಚಯ ಇಲ್ಲ. ಉತ್ತರ ಕರ್ನಾಟಕಕ್ಕೆ ಹೋದರೆ ಅದರದ್ದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ. ನನಗೂ ಅದ್ರ ಬಗ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ನಾವು ಉತ್ತರ ಕರ್ನಾಟಕದವರು, ಗಂಡನ ಮನೆ ಆದರೂ ನನಗೆ ಅದ್ರ ಬಗ್ಗೆ ಅಷ್ಟು ಪರಿಚಯ ಇಲ್ಲ. ಬಟ್ ವಿಶೇಷ ಇದು, ಈ ದಿನಗಳಲ್ಲಿ ಅದರದ್ದೇ ಆದಂಥ ವಿಶೇಷವಾಗಿ ಪೂಜೆಗಳನ್ನು ಮಾಡ್ತಾರೆ. ಅಂದರೆ ಪೂಜೆ ನಮಗೆ ಗೊತ್ತಿಲ್ಲದೇ ಮಾಡಿದರೂ ಕೂಡ ಸಹ ಭಕ್ತಿಯಿಂದ ನಾವು ಧ್ಯಾನದಿಂದ ಪೂಜೆ ಮಾಡ್ತೀವಿ. ಆದರೆ ಅವರು ಭಕ್ತಿಯಿಂದನೇ ಮಾಡ್ತಾರೆ ಪೂಜೆನ. ಯಾವುದೇ ಥರದ ಮಡಿ ಅದು ಎಲ್ಲ, ನಾವು ಹೇಗೆ ಬೆಳಗ್ಗೆ ಈ ಧ್ಯಾನಕ್ಕೆ ಕೂಡಬೇಕಾದ್ರೆ ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸ್ನಾನ ಮಾಡಿನೇ ಧ್ಯಾನಕ್ಕೆ ಕೂಡ್ತೀವಿ ನಾವು. ಹಾಗೆ ಎಲ್ಲ ಮಾಡಿ ಮಡಿಯಿಂದನೇ, ಒಂದು ನೀರನ್ನು ಕೂಡ ಸಹ ಕುಡಿಯಲ್ಲ ಅವರು. ಪೂಜೆ ಆಗಿ ಎಲ್ಲ ಮಾಡೋದು, ಅದು ಏನು ಶಾಸ್ತ್ರ ಪದ್ಧತಿಗಳು ಏನಿದೆಯೋ ಅದು ಆ್ಯಕ್ಚುಲಿ ಬಂದು ಸೈಂಟಿಫಿಕ್ ಆಗಿದೆ, ವೈಜ್ಞಾನಿಕವಾಗಿರ್ತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ದಲ್ಲೇ ಮೂಢನಂಬಿಕೆ ಅಂತೇಳಿ ನಾವು ತಿಳ್ಕೊಳ್ತಾ ಇದ್ವಿ. ಹಾಗೆ ಇದೇ ಥರ ಒಂದು ಈ ಶಕ್ತಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಅವತ್ತಿನ ದಿವಸ ನಿರಾಹಾರಿಗಳಾಗಿರ್ತಾರೆ ಅವರು. ಅಲ್ಲಿಯವ್ರ ಜನಗಳ ನಾನು ನೋಡಿರೋರು ಎಷ್ಟೋ ಜನ, ನಮ್ಮ ಅತ್ತೆ ಕೂಡ ಸಹ ಹಾಗೆ ಅವತ್ತು ನಿರಾಹಾರಿಯಾಗಿ, ಅವತ್ತು ಹುಣ್ಣಿಮೆ ದಿವಸನೇ ಅವರು ಸ್ಪೆಷಲಾಗಿ ಮಾಡೋದು ಹೋಳಿಗೆ ಮಾಡ್ತಾರೆ, ಹೋಳಿಗೆ ಊಟ ಮಾಡ್ತಾರೆ. ಹೋಳಿಗೆ ಮಾಡಿ ಪ್ರಸಾದ ಹಂಚಿ ನೆಕ್ಸ್ಟ್ ಡೇ ಬೆಳಗ್ಗೆ ಅವರು ಊಟ ಮಾಡ್ತಾರೆ. ಅಂದರೆ ಗೊತ್ತಿಲ್ಲದಲ್ಲೇ ಅವರು ಆ ಹುಣ್ಣಿಮೆ ಎನರ್ಜಿನ ತಗೊಳ್ತಾ ಇರ್ತಾರೆ. ನಾವು ಈ ಧ್ಯಾನಕ್ಕೆ ಬಂದ ನಂತರ ಈ ಹುಣ್ಣಿಮೆಯ ಮಹತ್ವಗಳನ್ನು ತಿಳ್ಕೊತಾ ಇದ್ದೀವಿ. ಆದರೆ ಹಳ್ಳಿಗಳೆಲ್ಲ ಹೋದರೆ ಧ್ಯಾನ ಇಲ್ಲ, ಆದರೆ ಆ ಹುಣ್ಣಿಮೆಯ ಮಹತ್ವವಾದ ಎನರ್ಜಿನ ಅವ್ರು ತಗೊಳ್ತಾ ಇರ್ತಾರೆ ಅಂತ ನಾವು ನೋಡಬಹುದು. ಇಲ್ಲಿ ಸಾಕಷ್ಟು ಜನ ಹಳ್ಳಿಯಿಂದ ಬಂದಿರೋರು ಇದ್ದೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಎಲ್ಲರೂ ಇದ್ದೀರಾ ಹಳ್ಳಿಯಿಂದ ಬಂದಿರೋರು? ಎಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ಅದ್ರ ಬಗ್ಗೆ ಎಲ್ಲ. ಹಳ್ಳಿ ವಾತಾವರಣ ಹೇಗಿರುತ್ತೆ, ಅಲ್ಲಿ ನಂಬಿಕೆಗಳು, ಮೂಢನಂಬಿಕೆಗಳು ಅಂತ ತಿಳ್ಕೊಳ್ತೀವಿ. ಆದರೆ ಅರ್ಥ ಗೊತ್ತಿಲ್ಲದನೇ ಎಲ್ಲ ನಂಬಿಕೆಗಳನ್ನು ಅವರು ಪಾಲಿಸ್ತಾ ಇರ್ತಾರೆ. ನಾವು ಈಗ ಅದರ ಅರ್ಥಗಳನ್ನು ತಿಳ್ಕೊಂಡು ಅದನ್ನು ಪಾಲನೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಒಂದು ಶಬ್ದಕ್ಕೆ ಅರ್ಥ, ನಾನಾರ್ಥ, ಪರಮಾರ್ಥ, ಗಾಢಾರ್ಥ, ಲಕ್ಷಾರ್ಥಗಳು ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಯಾವಾಗ ಪತ್ರಿಜಿಯವರು ನಮಗೆ ಗೀತಾಸಾರ ಹೇಳುವಾಗ ಎಷ್ಟು ಅರ್ಥಗಳನ್ನು
ನಾನಾರ್ಥಗಳನ್ನು ಪರಮಾರ್ಥಗಳನ್ನು ಹೇಳ್ತಾರೆ. ಈ ಗೀತಾ ಸಾರದಲ್ಲಿ ಏನಿದೆ ಏನು ಅಂತ ಹೇಳಿ ಭಗವದ್ಗೀತೆ ಚಿಂತನೆ ಮಾಡುವಾಗ ಅಷ್ಟೇ, ಒಂದು ಶ್ಲೋಕದಲ್ಲಿ ಹೋದಾಗ ಎಷ್ಟು ಅರ್ಥಗಳನ್ನು ನಾವು, ಒಂದು ಪದದ ಅರ್ಥಗಳನ್ನು ನಾವು ತಿಳ್ಕೊತೀವಿ. ಈ ಒಂದು ಹುಣ್ಣಿಮೆ ಅಂತಕ್ಕಂಥದ್ದು ಅದ್ಭುತವಾದದ್ದು. ಒಂದು ಅಮಾವಾಸ್ಯೆ ದಿವಸ ನಾವು ಎಲ್ಲೂ ಚಂದ್ರನನ್ನು ನೋಡ್ತೀರಾ? ಯಾರಾದ್ರು ಚಂದ್ರನ ಅವತ್ತು ಅಮಾವಾಸ್ಯೆ ದಿವಸ ನೋಡ್ತೀರಾ? ನೋಡ್ತೀವಿ, ಕಾಣಿಸಲ್ಲ. ಆದರೆ ಚಂದ್ರ ಇರ್ತಾನೆ, ಕಾಣಿಸಲ್ಲ. ಅದನ್ನ ಬಾಲಚಂದ್ರ ಅಂತ ಕರೀತಾರೆ. ಒಂದು ಎಳೆಯಾಗಿ, ಕಂಡು ಕಾಣದ ಒಂದು ಸೂಕ್ಷ್ಮ ಎಳೆಯಾಗಿ ಕಾಣಿಸ್ತಾ ಇರ್ತಾನೆ. ಆದರೆ ಅದನ್ನು ನಮ್ಮ ದೃಷ್ಟಿಕೋನದಿಂದ ನಾವು ನೋಡಬೇಕು ಚಂದ್ರನನ್ನು. ಆ ಒಂದು ದೃಷ್ಟಿಕೋನ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಾವು ಧ್ಯಾನ ಸಾಧನೆಯಲ್ಲಿ ಇದ್ದಾಗಲೇ ಚಂದ್ರ ಇದ್ದಾನೆ ಅಲ್ಲಿ. ಆ ಒಂದು ಎಳೆ ಒಂದು ಕೂದಲಿನ ಎಳೆ ಆಕಾರ ಆಗಿರ್ಬೋದು, ಅಥವಾ ಇನ್ನೊಂದು ಸ್ವಲ್ಪ ದಪ್ಪ ಆಗಿರ್ಬೋದು, ದಾರದ ಎಳೆ ರೂಪದಲ್ಲಿ ಇರ್ತಾನೆ ಚಂದ್ರ. ಆ ಒಂದು ಚಂದ್ರ ದಿನ 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 ಏನಾಗ್ತಾನೆ, ಪೂರ್ಣ ಚಂದ್ರವಾಗಿ ಗೋಚರಿಸ್ತಾನೆ ದಿನ ದಿನ ದಿನ. ಆ ಹಂತ ಎಷ್ಟಾಗುತ್ತೆ ಅಂದರೆ 15 ದಿವಸಗಳ ಒಂದು ಪ್ರೊಸೆಸಿಂಗ್ ನಡೀತಾ ಇರುತ್ತೆ, ಹಂತಗಳು ನಡೀತಾ ಇರುತ್ತೆ. ಪೂರ್ಣ ಚಂದ್ರನಲ್ಲಿ ಈ ಒಂದು ಮಗು ಹುಟ್ಟಿದಾಗ ಎಷ್ಟಿರುತ್ತೆ, ಆ ಮಗುವಿನ ಒಂದು ಏನಿರುತ್ತೆ, ಅಮ್ಮ ಅಂತನೂ ಬರಲ್ಲ, ಅಳೋ ರೀತಿ ಅಮ್ಮ ಅಂತ ಕೇಳಿಸೋದೆ ನಾವು. ಆದರೆ ಬರ್ತಾ 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 ಏನಾಗುತ್ತೆ, ಆ ಮಗುವಿನ ಒಂದು ಮಾತು, ಲಾಲನೆ ಪಾಲನೆ ಬೆಳೆಸ್ದಂಗೆಲ್ಲ ಏನಾಗುತ್ತೆ, ಅವನಲ್ಲಿ ಸಾಕಷ್ಟು ಮಾತುಗಳಾಗಲಿ ಮತ್ತೊಂದಾಗಲಿ ಆಟ ಪಾಠಗಳಾಗಲಿ ಬರುತ್ತೆ. ಹಾಗೆ ಆದರೆ ಅದು ಲಾಂಗ್ ಪ್ರೊಸೆಸ್. ಆದರೆ ಚಂದ್ರನಿಗೆ 15 ದಿವಸಗಳಲ್ಲೇ ನಾವು ನೋಡ್ತೀವಿ. ಹೆಂಗೆ ಅಂತ ಹೇಳಿದ್ರೆ, ಒಂದು ಕರೆಂಟ್ ಲೈಟ್, ಈ ಲೈಟ್ಗೆ ಒಂದು ಎನರ್ಜಿ ಕೊಡಬೇಕಲ್ವ. ಒಂದು ಬಟನ್ ಆನ್ ಮಾಡಿದ್ರೆ ಇಡೀ ಮನೆಯೇ ಬೆಳಗತ್ತೆ. ಹಾಗೆ ಚಂದ್ರ ನಾವು ಅಂದರೆ ಡೈರೆಕ್ಟಾಗಿ ಒಂದೊಂದನ್ನೇ ಮಾಡ್ಕೊಳಕ್ಕಾಗತ್ತಾ? ಇದಕ್ಕೊಂದು ಡೈರೆಕ್ಟ್ ಲೈನ್, ಇದಕ್ಕೊಂದು ಡೈರೆಕ್ಟ್ ಲೈನ್ ಕೊಡೋಕ್ಕಾಗೋದೇ ಇಲ್ಲ. ಅದೇ ಒಂದೇ ಲೈನಲ್ಲಿನೇ ಎಲ್ಲ ದೀಪಗಳನ್ನು ನಾವು ಬೆಳಗಿಸ್ಬೋದು. ಹಾಗೆ ಚಂದ್ರ ಕೂಡ ಸಹ ಹಾಗೇನೆ ಸಾಕಷ್ಟು ಶಕ್ತಿವಂತ. ಅದಕ್ಕೆ ಎಷ್ಟು ಎನರ್ಜಿ ಬೇಕಾಗುತ್ತೆ, ಒಂದು ಮನೆಗೆ ಎಷ್ಟು ಪವರ್ ಬೇಕು ಅಂದರೆ ಎಷ್ಟು ಕಿಲೋವ್ಯಾಟ್ಸ್ ಅಂತ ಹೇಳ್ತಾರೆ. ಆ ಒಂದು ಕಿಲೋವ್ಯಾಟ್ಸ್ ತಗೊಂಡಾಗಲೇ ನಾವು ಇಡೀ ಮನೆಯನ್ನು ನಾವು ಬೆಳಗಿಸ್ಬೋದು. ಅದೇ ಥರನೇ ಚಂದ್ರನಿಗೆ ಆ ಒಂದು 15 ದಿನಗಳಲ್ಲಿ ಆ ಒಂದು ಶಕ್ತಿಯನ್ನು ತಗೊಂಡು 15ನೇ ದಿವಸ ಪೂರ್ಣ ಚಂದ್ರನಾಗಿ ನಮಗೆ ಗೋಚರಿಸ್ತಾನೆ. ಅವಾಗ ನಾವು ಸಮುದ್ರದ ಅಲೆಗಳು ನಾವು ಹೇಳ್ತೀವಿ, ಆ ಸಮುದ್ರ ಹತ್ರ ನಿಂತ್ಕೋಬೇಡಿ, ಅಲೆಗಳು ಎತ್ಕೊಂಡು ಹೋಗುತ್ತೆ ಅಂತ ಹೇಳ್ತೀವಿ. ಆದರೆ ಆ ಒಂದು ಶಕ್ತಿ ಏನಿರುತ್ತೆ, ಭೂಮಿಯ ಗುರುತ್ವಾಕರ್ಷಣೆ ಮತ್ತು ಚಂದ್ರನಲ್ಲಿರ್ತಕ್ಕಂಥ ಶಕ್ತಿಗೆ ಅಲೆಗಳು ಕೂಡ ಸಹ ಹಬ್ಬರ ಜಾಸ್ತಿ ಆಗ್ತಾ ಇರುತ್ತೆ. ಅದು ಆ್ಯಕ್ಚುಲಿ ಸೈಂಟಿಫಿಕ್ ರೀಸನ್. ಅದು ನಾವು ಏನು ಹೇಳ್ತೀವಿ, ಚಂದ್ರನ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಈ ಥರ ಇರುತ್ತೆ ಅಂತ ನಮ್ಮ ಒಂದು ಕಟ್ಟುಪಾಠಗಳಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಅದು ನಿಜಾನೇ. ಆದರೆ ನಮಗೆ ನಿಜವಾದ ಅರ್ಥ ಇವಾಗ ಗೊತ್ತಾಗ್ತಾ ಇದೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಎನರ್ಜಿ ಆ ಥರ ಮಾಡ್ತಾ ಇರುತ್ತೆ. ನೋಡಿ, ಒಂದು ಜಾಸ್ತಿ ಎನರ್ಜಿ ಬಂದಾಗ ಲೈಟ್ ಬರ್ನ್ ಆಗುತ್ತೆ, ಒಡೆದೋಗುತ್ತೆ ಕೆಲವು ಲೈಟ್ಗಳು. ಹಾಗೆ ಚಂದ್ರನ ಒಂದು ಬೆಳಕು ಮತ್ತು ಚಂದ್ರನ ಒಂದು ಹುಣ್ಣಿಮೆ ದಿವಸ ಏನಾಗುತ್ತೆ, ಸಾಕಷ್ಟು ಎನರ್ಜಿ ಇರುತ್ತೆ. ಚಂದ್ರನ ನಾವು ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ. ನೆಕ್ಸ್ಟ್ ನವನೀತ ಅಂತಲೂ ಕರೀತಾರೆ. ನವನೀತ ಅಂತ ಹೇಳಿದ್ರೆ ಬೆಣ್ಣೆ. ಚಂದ್ರ ಯಾಕೆ ಕಾಣಿಸ್ತಾನೆ? ಬೆಣ್ಣೆ ಥರ ಕಾಣಿಸ್ತಾನೆ, ಹೌದಲ್ಲ? ಹಂಗೆ ಅವನ್ನ ಹಲವಾರು ಇದೇ ಥರ ತುಂಬ ಹೆಸರುಗಳಲ್ಲಿ ಚಂದ್ರನ ಕರೀತಾರೆ. ಅವಾಗ ಈಗ ಇನ್ನೊಂದು ಕೂಡ ಸಹ ಹೇಳ್ಬೋದು. ಮೇಡಮ್ ಹೇಳುವಾಗ ಅವ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿದರು. ಅಮಾವಾಸ್ಯೆ ದಿವಸ ಶಕ್ತಿನ ನಮಗೆ ಇದಾಗುತ್ತೆ, ಚಂದ್ರನ ದಿವಸ ಶಕ್ತಿ ನಮಗೆ ತುಂಬಿಕೊಳ್ಳುತ್ತೆ ಅಂತ ಹೇಳಿದರು. ಇದು ಗುಣಗಳು ಕೇಳಿದ್ರು, ರಜೋಗುಣ, ತಮೋಗುಣ, ಸಾತ್ವಿಕ ಗುಣ. ಚಂದ್ರನ ಹುಣ್ಣಿಮೆ ದಿವಸ ಕೂಡ ಸಹ ನಮಗೆ ಸಾತ್ವಿಕ ಗುಣಗಳು ಮತ್ತು ನಮಗೆ ಶುದ್ಧ ಸಾತ್ವಿಕ ಗುಣಗಳನ್ನು, ಅಂದರೆ ಅಲ್ಲಿ ಚಂದ್ರನ್ ನೋಡಿದಾಗ ನಮಗೆ ಪೂರ್ತಿ ಕ್ಲಾರಿಟಿ, ಎಲ್ಲೋ ಅವನಲ್ಲಿ ಏನಿರೋದಿಲ್ಲ, ಕಲ್ಮಶ ಇರಲ್ಲ, ನಿಷ್ಕಲ್ಮಶವಾದದ್ದು. ಚಂದ್ರನ್ ನೋಡಿದಾಗ ಕಾಣ್ತಕ್ಕಂಥದ್ದೇನು? ನಿಷ್ಕಲ್ಮಶತೆ. ಒಂದು ಬಿಳಿ ಬಟ್ಟೆಯನ್ನು ನೋಡಿದಾಗ ಹೆಂಗೆ ಶುದ್ಧವಾಗಿ ಕಾಣುತ್ತೋ, ಚಂದ್ರನ ನೋಡಿದಾಗ ಕೂಡ ಸಹ ನಮಗೆ ಅದೇ ಥರ ಕಾಣಿಸ್ತಾನೆ, ಹೌದಲ್ಲ? ನೋಡಿದ್ದೀನಲ್ಲ ಎಲ್ಲರೂ ಈಗ, ಹೌದಲ್ಲ? ಹಾಗೆ ನಾವು ಚಂದ್ರನ್ ನೋಡೋ ರೀತಿ, ನಮ್ಮ ಮನಸ್ಸು ಶುದ್ಧವಾಗಿದ್ದಾಗ ಚಂದ್ರನ್ ನೋಡೋ ರೀತಿ ಕೂಡ ಸಹ, ಚಂದ್ರ ಕಾಣಿಸೋದು ಕೂಡ ಸಹ ಪೂರ್ಣ ಚಂದ್ರ ಪರಿಪೂರ್ಣನಾಗಿ ಪರಿಪೂರ್ಣ ಆತ್ಮವಾಗಿ ನಾವು ನೋಡಿದಾಗ ಅವನಲ್ಲಿ ಯಾವುದೇ ಕಲೆಗಳನ್ನು ಕಾಣೋದಿಲ್ಲ. ಆಕ್ಚುಲಿ ಚಂದ್ರನಲ್ಲಿ ಕಲೆಗಳಿದೆ, ಆದರೆ ಅದು ಸೈಂಟಿಫಿಕ್ ಆಗಿ ಬೇರೆ ಬೇರೆ ಥರ ಇದೆ. ಆದರೆ ನಮ್ಮ ನೋಡೋ ದೃಷ್ಟಿ ಹೇಗಿರುತ್ತೆ ಅಂತ ಕೂಡ ಸಹ ಅವತ್ತಿಗೆ ಹೇಳ್ತಾ ಇರ್ತಾರೆ. ನಮ್ಮ ನೋಡೋ ದೃಷ್ಟಿ ಕೂಡ ಸಹ ಸರಿಯಾದದ್ದಿರಬೇಕು. ಪತ್ರಿಜರು ಅದನ್ನ ಹೇಳಿದೆ ಯಾವಾಗಲೂ, ನಮ್ಮ ದೃಷ್ಟಿ ಚೆನ್ನಾಗಿರ್ಬೇಕು, ನಾವು ಮಾತಾಡ್ತಕ್ಕಂಥ ಮಾತುಗಳು ಸರಿಯಾದ ವಾಕುಗಳು ಅಂತ ಹೇಳಿದ್ರು. ಸರಿಯಾದ ವಾಕುಗಳು, ಮಾತುಗಳು ಕರೆಕ್ಟ್ ಆಗಿರ್ಬೇಕು, ಸರಿಯಾದ ನೋಟ ಇರಬೇಕು, ಹಾಗೆ ಸರಿಯಾಗಿ ಆಲಿಸುವಿಕೆ ಇರಬೇಕು. ಅದು ಬಹಳ ಮುಖ್ಯವಾದದ್ದು. ನಾವೇನು ಸರಿಯಾಗಿ ಆಲಿಸ್ತೀವೋ ಅದನ್ನೇ ನಮ್ಮ ದೃಷ್ಟಿ ಮತ್ತು ಮಾತುಗಳಲ್ಲಿ ಹೊರಗಡೆ ಬರುತ್ತೆ.
ನಾನು ಏನು ಮಾತಾಡ್ತೀನಿ ಫಸ್ಟ್ ನಿಮಗೆ ಕೇಳಿಸಲ್ಲ, ಅದು ನನ್ನ ಕಿವಿಗೆ ಮೊದಲು ಆಲಿಸೋದು. ನಾನು ಆಲಿಸಿದ ನಂತರ ಬೇರೆಯವರು ಅದನ್ನು ಆಲಿಸ್ತಾರೆ. ಅದು ಇಂಟರಾಕ್ಷನ್ ಆಗುತ್ತೆ. ಅದು ನೀವಿಗೂ ನನ್ನ ಆಲಿಸುವಿಕೆಗೂ ಇಂಟರಾಕ್ಷನ್. ನಾನು ಮಾತಾಡ್ತಕ್ಕಂಥದ್ದು ಇದು ಸಂವಾದ, ನಾನು ಹೇಳ್ತೀನಿ ಇದು ಕೇಳಿಸ್ಕೊಳ್ಳೋದು ಅಂತಲ್ಲ, ಇಂಟರ್ ಆಕ್ಷನ್. ಈ ನಾನು ಮಾತಾಡ್ತಕ್ಕಂಥದ್ದು ಅದನ್ನು ನೀವು ಕೇಳ್ತಕ್ಕಂಥದ್ದು ಅದೇನಾಗುತ್ತೆ, ಆಕ್ಷನ್ ಆಗುತ್ತೆ. ಅದು ಇಂಟರ್, ನನ್ನ ಒಳಗಿಂದ ಬಂದದ್ದಿಂದ ನಿಮ್ಮ ಮುಂದೆ ಆಡ್ತಕ್ಕಂಥದ್ದು ಇಂಟರಾಕ್ಷನ್ ಆಗುತ್ತೆ. ಇದು ಈ ಒಂದು ಚಂದ್ರ ಏನು ಫುಲ್ ಮೂನ್ ಡೇ ದಿವಸ, ಇದು ಚಂದ್ರ ಏನಿದೆ ನಮ್ಮ ಹುಣ್ಣಿಮೆ ದಿವಸ, ಇದೆಲ್ಲವೂ ಕೂಡ ಸಹ ನಾವು ಅಬ್ಸರ್ವ್ ಮಾಡಬೇಕು ಅಂತ ಒಂದು ಆಧ್ಯಾತ್ಮಿಕ ಪುಸ್ತಕ ಅಲ್ಲ, ಇನ್ನೊಂದು ಪುಸ್ತಕದಲ್ಲಿ ನಾನು ಓದಿದ್ದೆ ಅದನ್ನು. ಹಾಗೆ ನಾವು ನಮ್ಮ ಮಾತುಗಳು, ನಾವು ಏನು ಹೇಳ್ತಾ ಇದ್ದೀವಿ, ನೀನು ಏನು ಹೇಳ್ತಿದ್ಯೋ ಅದು ಅವರಿಗೆ ಅರ್ಥ ಆಗೋ ಥರ ಸರಿಯಾದದ್ದು ಚಿಕ್ಕದಾಗ ಹೇಳು, ಸರಿಯಾದ ಮಾಹಿತಿಯನ್ನು ಕೊಡು ಅಂತ ಒಬ್ಬ ಆ ಥರ ಅದರಲ್ಲಿ ಬರೆದಿದ್ದಾರೆ ಅಂತ ಮೇಡಮ್ ಹೇಳುವಾಗ ನನಗೆ ನೆನಪಾಯಿತು. ಇಲ್ಲ, ನನಗೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಗರ್ಭಿಣಿ ಸ್ತ್ರೀಯರನ್ನ ಹೊರಗಡೆ ಬಿಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇ ರೀಸನ್ಗೆ. ಈ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿನಲ್ಲಿ ಕೆಲವ್ರಿಗೆ ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಯಾರು ಧ್ಯಾನ ಸಾಧನೆಯಲ್ಲಿ ಇರ್ತಾರೋ ಅವ್ರಿಗೆ ಅದೆಲ್ಲ ಎನರ್ಜಿನ ತಗೊಂಡು ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋ ಶಕ್ತಿ ಗೊತ್ತಿರುತ್ತೆ. ಅದೇ ಯಾರು ಧ್ಯಾನಿಗಳಲ್ವೋ ಅವರು ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸರ್ ನೀವು ಹೇಳುವಾಗ ನನಗೆ ಅದು ನೆನಪಾಯಿತು ಅಂತ ಹೇಳಿದರೆ, ಅಲ್ಲಿ ಅವರಿಗೆ ಆ ಎನರ್ಜಿನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಅದರ ಮೇಲೆ ಆ ಎನರ್ಜಿ ಯಾವಾಗ ಜಾಸ್ತಿ ಆಗುತ್ತೋ ಅದು ಅವ್ರಿಗೆ ಬೇರೆ ಥರ ಒಂದು ಮೆಂಟಲಿ ಫಿಸಿಕಲಿ ಪ್ರಾಬ್ಲಮ್ ಆದಾಗ ಮಗುಗೆ ಎಫೆಕ್ಟ್ ಆಗುತ್ತೆ ಅಂತ ಒಂದು ಕಾರಣದಿಂದ, ವೈಜ್ಞಾನಿಕ ಕಾರಣ ಇದು ಇರೋದ್ರಿಂದಲೇ ಹೊರಗಡೆ ಯಾರನ್ನು ಬಿಡ್ತಾ ಇರಲಿಲ್ಲ ಅನ್ನೋದು ಎಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಪ್ರತಿನಿತ್ಯ ಯಾರ್ಯಾರು ಎಷ್ಟೆಷ್ಟು ಗಂಟೆಗಳ ಕಾಲ ಧ್ಯಾನ ಮಾಡ್ತೀರಾ? ಎಷ್ಟು ಗಂಟೆ ಮಾಡ್ತೀರಾ ಮೇಡಮ್ ನೀವು? 2 hours. ಇನ್ನು ಮಿಕ್ಕಿದವರೆಲ್ಲ ಒಂದು ದಿನದಲ್ಲಿ ಎಷ್ಟು ಗಂಟೆಗಳಿರುತ್ತೆ? ಒಂದು ದಿವಸ ಅಂದರೆ ಎಷ್ಟು ಗಂಟೆ ಇರುತ್ತೆ? 24. 1 ಗಂಟೆ ನಾವು ಧ್ಯಾನ ಅಥವಾ 2 ಗಂಟೆ ಧ್ಯಾನ ಮಾಡಿದಾಗ, ಎಕ್ಸಾಂಪಲ್ 1 ಗಂಟೆ ಧ್ಯಾನ ಮಾಡ್ತೀವಿ. 1 ಗಂಟೆ ಧ್ಯಾನ ಆದ ನಂತರ ಉಳಿದಿದ್ದ ಗಂಟೆ 23 ಗಂಟೆ ನಮಗೆ. ಪತ್ರಿಜಿಯವರು 3 ಫಾರ್ಮುಲಾ ನಮಗೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, 3+2+1 ಅಂತೇಳಿ. 3 ಗಂಟೆ ಧ್ಯಾನ ಅಥವಾ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅಂತೇಳಿ. ಸಜ್ಜನ ಸಾಂಗತ್ಯ ಅಂತ ಹೇಳಿದ್ರೆ ಈ ಥರ ನಾವೆಲ್ಲ ಕೇಳ್ಕೊಡೋದು, ನಾನಿನ್ನೊಬ್ಬರದ್ದು ಕೇಳೋದು ಅಥವಾ ಇನ್ನೊಬ್ಬರದ್ದು ದೊಡ್ಡ ಯಾರ್ಯಾರು ಅನುಭವಿಗಳಿರ್ತಾರ ಅನುಭವದ ಮಾತುಗಳನ್ನು ಕೇಳ್ಬೋದು, ತರಗತಿಗಳನ್ನು ಕೇಳಬಹುದು. ನಂತರ ಸ್ವಾಧ್ಯಾಯ ಅಂದ್ರೇನು? ಏನು ಹೇಳ್ತೀರಾ? ಸ್ವಾಧ್ಯಾಯ ಅಂದರೆ ಪುಸ್ತಕ ಓದೋದು ಒಂದೇ ಅಂತ ಅಲ್ಲ. ಸ್ವಾಧ್ಯಾಯ, ಸ್ವ ಅಂತಂದರೆ ಏನು? ನಾವು, ನಮ್ಮ ಅಧ್ಯಯನ. ಯಾವ ಥರ ಅಧ್ಯಯನ ಮಾಡಿಕೊಡ್ಬೇಕು? ಧ್ಯಾನ ಆಗಿ ಉಳಿದ 23 ಗಂಟೆಗಳು ಏನಿರುತ್ತಲ್ಲ ಅದು ನಮ್ಮ ಅಧ್ಯಯನವನ್ನು ನಾವು ಮಾಡ್ಕೋಬೇಕು. 23 ಗಂಟೆಗಳಲ್ಲಿ ನಾವು ಹೆಂಗೆ ಜೀವಿಸ್ತಾ ಇದ್ದೀವಿ, ಯಾವ ಥರ ನಮ್ಮ ಜೀವನವನ್ನು ನಡೆಸ್ತಾ ಇದ್ದೀವಿ, ಆ ದಿನದ ಜೀವನನ ಹೇಗೆ ನಡೆಸ್ತಾ ಇದ್ದೀವಿ, ನಮ್ಮ ಮಾತುಗಳಲ್ಲಾಗಲಿ ನಡವಳಿಕೆಗಳಲ್ಲಾಗಲಿ ಮತ್ತೊಂದು ಮಗದೊಂದು ಯಾವ ಥರ ನಾವು ಜೀವಿಸ್ತಾ ಇದ್ದೀವಿ ಅದು ಬಹಳ ಮುಖ್ಯ. ಬರೀ ಧ್ಯಾನ ಮಾಡಿದ್ರೆ ಸತ್ಸಂಗ ಅಥವಾ ಸಜ್ಜನ ಸಾಂಗತ್ಯ ಕೇಳಿದೆ ಅನ್ನೋದು ಮುಖ್ಯ ಅಲ್ಲ. 1 ಗಂಟೆ ಧ್ಯಾನ ಮಾಡಲಿ, ಉಳಿದ ಗಂಟೆಗಳಲ್ಲಿ ನಾವು ಹೆಂಗೆ ಜೀವನ ಮಾಡ್ತಿದ್ದೀವಿ ಅನ್ನೋದು ಬಹಳ ಮುಖ್ಯ. ಈ ಒಂದು ಹುಣ್ಣಿಮೆಯಲ್ಲೂ ಕೂಡ ಸಹ ಅದು ನಮಗೆ ಅಪ್ಲಿಕಬಲ್ ಆಗುತ್ತೆ. ಹುಣ್ಣಿಮೆ ದಿವಸ ಕೂಡ ಸಹ ಅಷ್ಟೇ, ನೀವು ಎಷ್ಟು ಗಂಟೆ ಧ್ಯಾನ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ. ನಾವು ರಾತ್ರಿ ಎಲ್ಲ ಧ್ಯಾನ ಮಾಡಿದ್ವಿ 12 ಗಂಟೆ ಅನ್ನೋದು ಮುಖ್ಯ ಅಲ್ಲ. 12 ಗಂಟೆ ಧ್ಯಾನದಲ್ಲಿ ನೀವು ಹೆಂಗಿದ್ರಿ, ಸುಮ್ಮನೆ ಕಣ್ಮುಚ್ಕೊಂಡು ಕೈ ಕೊಟ್ಕೊಂಡು ಕುತ್ಕೊಳ್ಳೋದು ಅಂತಲ್ಲ, ಅಥವಾ ನಮಗೆ ಅನುಭವ ಏನಾದರೂ ಕಾಣಿಸ್ಬೇಕು ಅಂತನೂ ಅಲ್ಲ. ಏನು ಕಾಣಿಸುತ್ತೋ ಬಿಡುತ್ತೋ ಅದರ ಹಿಂದೆ ಹೋಗದೆ ನಾವು ಉಸಿರಿನ ಜೊತೆ ನಾವು ಲೀನ ಆಗಬೇಕು, ಶ್ವಾಸ ಜೊತೆ ಅನುಸಂಧಾನ ಆಗಬೇಕು. ಅನುಸಂಧಾನ ಆಗಿ ಎದ್ದಾಗ ನಮ್ಮಲ್ಲಿ ಕಣ್ಣು ಬಿಟ್ಟಾಗ ಫಸ್ಟು ಏನು ಗೋಚರಿಸುತ್ತೋ ಆ ದಿನದ ಜೀವನ ನಮಗೆ ಹಂಗಿರುತ್ತೆ. ಅಂದರೆ ನಮ್ಮ ಮನಸ್ಸು ಶೂನ್ಯವಾಗಿದ್ದಾಗ ದಿನ ಎಲ್ಲ ಶೂನ್ಯವಾಗೇ ನಾವು ಕಾಲ ಕಳಿತೀವಿ. ಅದು ಬಹಳ ಮುಖ್ಯ. ನಮಗೆ ಮಾಡಬೇಕಾಗಿರೋ ಕರ್ತವ್ಯನೇ ಅದು. ನಾವು ಧ್ಯಾನದಲ್ಲಿ ಯಾವ ಸ್ಥಿತಿಲಿ ಇರ್ತೀವೋ ಉಳಿದ ಗಂಟೆಗಳು ಕೂಡ ಸಹ ನಾವು ಅದೇ ಸ್ಥಿತಿನಲ್ಲೇ ಜೀವನವನ್ನು ನಡೆಸ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಪತ್ರಿಜಿಯವರು ಎಷ್ಟೊಂದು ಕಡೆ ಅದನ್ನು ಹೇಳಿದ್ದಾರೆ. ಓಶೋರು ಹೇಳಿರೋದನ್ನೇ ಪತ್ರಿಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ 3 ಪ್ರತಿನಿತ್ಯ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಆ ದಿನದ ಕೊನೆ ನಾವು ಮಲ್ಕೊಳ್ಳೋಕ್ಕಂತೂ ಹೋಗ್ತೀವ, ಮಲ್ಕೊಳ್ಳೋಕ್ಕಿಂತ ಮುಂಚೆ 5 ನಿಮಿಷ ನಾವು ಧ್ಯಾನ ಮಾಡೇ ಮಲ್ಕೊಳ್ತೀವಿ. ಆ ಧ್ಯಾನಕ್ಕಿಂತ ಮುಂಚೆ ನಾವು ನೋಡ್ಕೊಳ್ಬೇಕು, ಇವತ್ತಿನ ದಿವಸ ನಾವು ಯಾವ ಥರ ಕಾಲ ಕಳೆದಿದ್ದೀವಿ, ಯಾವ ಥರ ಎಷ್ಟು ವ್ಯರ್ಥ ಮಾತುಗಳನ್ನು ಆಡಿದ್ದೀವಿ, ಎಷ್ಟು ವ್ಯರ್ಥ ಚಿಂತನೆಗಳನ್ನು ಮಾಡಿದ್ದೀವಿ,
ಅದು ಕೇಳಿಸ್ಕೊಳ್ಬೇಕಾಗಿರಲ್ಲ, ಆಟೋಮೆಟಿಕ್ಕಾಗಿ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ಅದು ತಪ್ಪಲ್ಲ, ನಮ್ಮದು ತಪ್ಪಲ್ಲ, ಕಿವಿದು ತಪ್ಪಲ್ಲ. ಆದರೆ ಅದನ್ನು ಯಾವ ರೀತಿ ಕೇಳಿಸ್ಕೊಳ್ತೀವಿ ಅಥವಾ ಯಾವ ರೀತಿ ಆಲಿಸಿ ಅದನ್ನು ಯಾವ ರೀತಿ ಬಿಡ್ತೀವಿ. ಆಲಿಸ್ಬೇಕು ನಾವು, ಕರೆಕ್ಟ್ ಪ್ರತಿಯೊಂದು ವಾಕ್ಯವನ್ನು ನಾವು ತಿಳ್ಕೊಳ್ಳೇಬೇಕು, ಆಲಿಸ್ಬೇಕು. ಅದು ನಮಗೆ ಉಪಯೋಗಕ್ಕಿದ್ರೆ ಮಾತ್ರ ನಮ್ಮ ಮನಸ್ಸಿನೊಳಗೆ ಹಾಕ್ಕೋಬೇಕು, ಇಲ್ಲಾಂದರೆ ಅದನ್ನು ಹೊರಗೆ ಹಾಕಬೇಕು. ಹೊರಗೆ ಹಾಕೋದನ್ನ ತೆಗೆದು ಹಾಕೋಕ್ಕಾಗಲ್ಲ, ನಮ್ಮ ಮನಸ್ಸಿನಿಂದ ದೂರ ಮಾಡ್ಕೊಳ್ಬೇಕು. ಇದು ಬಹಳ ಮುಖ್ಯ. ಈ ಹುಣ್ಣಿಮೆಯಲ್ಲೂ ಕೂಡ ಸಹ ಅಷ್ಟೇ. 3 ಪಟ್ಟು ಶಕ್ತಿ ಹೆಂಗೆ ಅಂತ ಹೇಳಿದ್ರೆ ತ್ರಿಕರಣ ಶುದ್ಧಿ ಆಗಿರಬೇಕು. ನಮ್ಮ 3 ಪಟ್ಟು ಶಕ್ತಿ ನಮ್ಮ ಮನಸ್ಸು ಮಿತ ಆಹಾರ ತಗೊಂಡಾಗ ನಮ್ಮ ಇಂದ್ರಿಯಗಳು, ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಗಳು ಕೂಡ ಸಹ ಅವರ ಕಾರ್ಯವನ್ನು ಕಡಿಮೆ ಮಾಡಿದಾಗ ಶಕ್ತಿ ಹೆಚ್ಚಾಗುತ್ತೆ ನಮಗೆ. ನಾವು ಸಾಕಷ್ಟು ಊಟ ಮಾಡ್ತಾನೆ ಇದ್ದರೆ ನಮ್ಮಲ್ಲಿರ್ತಕ್ಕಂಥ ಅಂಗಾಂಗಗಳು ರಚನೆ ಕೆಲಸ ಮಾಡ್ತಾನೇ ಇರುತ್ತೆ, ಜೀರ್ಣಕ್ರಿಯೆ ನಡೀತಾ ಇರುತ್ತಲ್ಲ, ಆ ಜೀರ್ಣಕ್ರಿಯೆ ಸುಮ್ಮನೆ ಅಲ್ಲಲ್ಲ, ಎಷ್ಟು ಶಕ್ತಿ ಪೋಲಾಗುತ್ತೆ ಅವಾಗ. ಆ ಒಂದು ಎನರ್ಜಿ ನಮಗೆ ಉಳಿತಾಯ ಆಗುತ್ತೆ. ಚಂದ್ರನಿಂದ ಬರ್ತಕ್ಕಂಥ ಎನರ್ಜಿ ನಮಗೆ ಬರುತ್ತೆ. ಮತ್ತು ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಕಡಿಮೆ ಆದಷ್ಟು, ನಮ್ಮ ಮಾತುಗಳು ಕಡಿಮೆ ಆದಷ್ಟು, ಎಲ್ಲ ರೀತಿಯಿಂದನೂ ಕಡಿಮೆ ಮಾಡ್ಕೊಳ್ತಾ ಬಂದಾಗಲೇ ಆ 3 ಪಟ್ಟು ಶಕ್ತಿ ಹೇಗೆ ಬರುತ್ತೆ ಅನ್ನೋದನ್ನೇ ತನು ಮನ ಮತ್ತು ಮನಸ್ಸು, ದೇಹ ಮನಸ್ಸು ಮತ್ತು ಆತ್ಮದ ಶುದ್ಧಿ ಆಗುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ಶಕ್ತಿ ಹೆಚ್ಚಾಗುತ್ತೆ ಆತ್ಮಕ್ಕೆ. ಮತ್ತು ಮನಸ್ಸು ಆಲೋಚನೆಗಳು ಕಡಿಮೆ ಮಾಡ್ತಾ ಆಲೋಚನೆಗಳೇ ಇಲ್ಲದ ಸ್ಥಿತಿಯಲ್ಲಿದ್ದಾಗ ಅಲ್ಲೂ ಕೂಡ ಸಹ ನಮಗೆ ಶಕ್ತಿ ವೃದ್ಧಿ ಆಗುತ್ತೆ. ದೇಹಕ್ಕೆ ಊಟ ಬರೀ ಮಿತ ಆಹಾರ ಕೊಟ್ಟಾಗ ಅಥವಾ ನಿರಾಹಾರಿಗಳಾಗಿದ್ದಾಗ ಅಲ್ಲಿ ಕೂಡ ಸಹ ಶಕ್ತಿ ನಮಗೆ ಹೆಚ್ಚಾಗಿ ಬರುತ್ತೆ. ಈ 3 ಪಟ್ಟು ಶಕ್ತಿ ಅನ್ನೋದು ಇಲ್ಲೇ ನಮ್ಮಲ್ಲೇ ಇದೆ. ಅವಾಗಲೇ ಅವ್ರು ಹೇಳಿದರು, ಸರ್ ಕೂಡ ಸಹ ಹೇಳಿದರು, ನಮ್ಮಲ್ಲೇ ದೇವರಿದ್ದಾನೆ ಅಂತ. ಪತ್ರಿಜಿಯವರು ಯಾವಾಗ ಯಾಕೆ ತಿಳಿಸ್ಕೊಟ್ರು ಅನ್ನೋದು ನಮ್ಮಲ್ಲೇ ಎಲ್ಲ ಇದೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು 100% ಸತ್ಯ. ನನ್ನ ಜೀವನದಲ್ಲೂ ಕೂಡ ಸಹ ಅಷ್ಟೇ. ಈ ಒಂದು ಧ್ಯಾನದಿಂದನೇ, ಧ್ಯಾನ ಸಾಧನೆಯಿಂದನೇ ನನ್ನ ಧ್ಯಾನದ ತವರು ಮನೆ ಹಿರಿಯೂರು, ಮತ್ತು ನನ್ನ ತವರು ಮನೆ ಕೂಡ ಸಹ ಹಿರಿಯೂರು. ಅಲ್ಲಿ ಮೈತ್ರೇಯ ಧ್ಯಾನ ಅಂತ ಹಿರಿಯೂರಲ್ಲಿ ಗೌರೀಶ್ ಸರ್ ನಡೆಸ್ತಾ ಇದ್ದಾರೆ ಝೂಮ್ ಸೆಷನ್ನು. ಅಲ್ಲಿಂದಲೇ ನನಗೆ ಈ ಒಂದು ಧ್ಯಾನ ಪರಿಚಯ ಆಗಿದ್ದು. ನನ್ನ ತಂಗಿ ಮೂಲಕ ಮತ್ತು ಸರಿತಾ ಬಾಲಾಜಿ, ಗೌರೀಶ್ ಅವರು ನನಗೆ 3 ಜನ ತ್ರಿಮೂರ್ತಿಗಳು ನನಗೆ ಧ್ಯಾನ ಪರಿಚಯ ಮಾಡಿಸಿದ್ದು. ಅಲ್ಲಿಂದ ನನ್ನ ಜೀವನದ ಈ ಒಂದು ವೃತ್ತಿ ಪ್ರಾರಂಭ ಆಯಿತು. ಯಾವಾಗ ನಾನು 27 ಗಂಟೆ ಧ್ಯಾನ ಮಾಡಿದ್ನೋ ನಂತರ ನನಗೆ ಸಾಕಷ್ಟು ಜನಗಳ ಪರಿಚಯ ಆಯಿತು. ಸ್ವಲ್ಪ ನಾನು ಮುಂಚೆಯಿಂದನೂ ಮಾತಾಡ್ತಾ ಇದ್ದೆ, ಜನಗಳ ಪರಿಚಯ ಮಾಡ್ಕೊಳ್ತಾ ಇದ್ದೆ. ನನ್ನ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ನಮ್ಮ ಮನೇಲಿ ಹೇಳಿದ್ರು, ನೀನು ಕಲ್ಲು ಕೊಟ್ಟರು ಕೂಡ ಸಹ ಕಲ್ಲು ಜೊತೆ ಮಾತಾಡ್ಕೊಂಡು ಜೀವನ ಮಾಡಿ ಬರ್ತೀಯ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ನನಗೆ ಯಾವಾಗಲೂ. ಆ ಥರ ಇದ್ದೋಳು ಧ್ಯಾನ ಆದ ನಂತರ, ಧ್ಯಾನ ಪರಿಚಯ ಆದ ನಂತರ ಫುಲ್ ಸೈಲೆಂಟ್ ಆಗಿಬಿಟ್ಟೆ. ಯಾಕೆಂದರೆ ಅಲ್ಲಿ ಹೇಳಿದ್ರಲ್ಲ, ಮಿತವಾಗಿ ಮಾತನಾಡು, ಜಾಸ್ತಿ ಹೆಚ್ಚು ಮಾತನಾಡಬೇಡ ಅಂತೇಳಿ. ಆದರೂ ಎಲ್ಲಾದರೂ ಒಬ್ಬರು ಧ್ಯಾನಿಗಳು ಸಿಕ್ಕರೆ ಅವ್ರ ಹತ್ರ ಮಾತಾಡಿ ಎಕ್ಸ್ಪೀರಿಯನ್ಸ್ ಕೇಳೋದು ಕುತೂಹಲ ಜಾಸ್ತಿ ಇತ್ತು. ಅವ್ರು ಏನು ಹೇಳ್ತಾರೋ ಇವ್ರು ಏನು ಹೇಳ್ತಾರೋ ಅಂತಂದೇಳಿ. ನನಗೆ ಆವಾಗ ರಾಧಾ ಅಂಥೇಳಿ ರಾಯಚೂರು ಮೇಡಮ್ ಅವರು, ರಾಧಾ ಇಲ್ಲೂರು ಅಂತೇಳಿ, ಅವ್ರ ಮೂಲಕ ನನಗೆ ಈ ಒಂದು PMC ಕನ್ನಡ ಪರಿಚಯ ಆಯಿತು. ಫಸ್ಟ್ ನನಗೆ ಅವ್ರು ಪರಿಚಯ ಮಾಡಿಕೊಟ್ಟಿದ್ದು ನನಗೆ PCSB ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರಲ್ಲಿ. ನಾನು ಮಾತಾಡೋದು ನೋಡಿ, ನಿನಗೊಂದು ಒಳ್ಳೆ ಕಲೆ ಇದೆ ಸುನೀತಾ, ನೀನು ಯಾಕೆ ನಿರೂಪಣೆ ಮಾಡಬಾರ್ದು ಅಂತ ಹೇಳಿದರು. ಸರಿ ಅಂತೇಳಿ ಅಲ್ಲಿ ನನಗೆ ಫಸ್ಟ್ ಚಾನ್ಸ್ ಕೊಟ್ಟರು. ಲಲಿತಾ ನಾರಾಯಣ್ ಕಂದಗಲ್ ಅವರ ಕ್ರಾಪ್ ಸರ್ಕಲ್ ಪುಸ್ತಕ ಅವಾಗ ಬಿಡುಗಡೆ ಆಗಿತ್ತು. ಫಸ್ಟ್ ಕ್ಲಾಸ್ ನನಗೆ PCSBನಲ್ಲಿ ಅವರ ಒಂದು ತರಗತಿಗೆ ನಿರೂಪಣೆ ಮಾಡಲಿಕ್ಕೆ ಕೊಟ್ಟರು. ಲಲಿತಾ ಕಂದಗಲ್ ಮೇಡಮ್ ಹೇಳಿದರು, ನೀನೇನು ಹೆದರ್ಕೋಬೇಡ ಸುನೀತಾ, ನಾನು ಇದ್ದೀನಿ, ನೀನು ಎಲ್ಲಿ ಮಿಸ್ಟೇಕ್ ಮಾಡು ನಾನು ಮ್ಯಾನೇಜ್ ಮಾಡ್ತೀನಿ, ನೀನು ಮಾತಾಡಿ ನೀನು ಅಂತ ಹೇಳಿದರು. ಅವತ್ತು ಶುರುವಾಗಿದ್ದು. ಮತ್ತು ಪತ್ರಿಜಿಯವ್ರನ್ನ ನಾನು ಧ್ಯಾನಕ್ಕೆ ಬಂದು 6 ತಿಂಗಳಾದರೂ ಪತ್ರಿಜಿಯವರು ಪಿರಮಿಡ್ ವ್ಯಾಲಿ ಇಲ್ಲೇ ಇದೆ, ನಾನು ಬೆಂಗಳೂರಲ್ಲೇ ಇದ್ದು ನೋಡೇ ಇರಲಿಲ್ಲ. ಆದರೆ ಯಾವಾಗ ಪತ್ರಿಜಿಯವರು ಹಿರಿಯೂರಲ್ಲಿ ಭೂಮಿ ಪೂಜೆಗೆ ಅಂತ ಹೋದರು, ಮತ್ತು ಒಂದು ಪಿರಮಿಡ್ ಉದ್ಘಾಟನೆಗೆ ಹೋದಾಗ ಗೌರೀಶ್ ಸರ್ ಹಿಂಗೆ ಬರ್ತಾ ಇದ್ದಾರೆ ಅಂದರು. ಇಮ್ಮಿಡಿಯೇಟಾಗಿ ಹೊರಟ್ವಿ ನಾನು ನಮ್ಮ ಮನೆಯವರು. ಹೋಗಿ ಪತ್ರಿಜಿಯವ್ರನ್ನ ಕೈ ಕುಲುಕಿ ಅವ್ರ ಜೊತೆ ಇದ್ದು ಸುಮಾರು ಹೊತ್ತು ಮಾತಾಡಿಕೊಂಡು ಇನ್ನೂ ಮನೆಗೆ ಬಂದಿದ್ದ ತಕ್ಷಣ ನನಗೆ ಒಂದು ಕಾಲ್ ಬಂತು. PMC ಕನ್ನಡದಲ್ಲಿ ನಿರೂಪಣೆಗೆ 1 ತಿಂಗಳು ಅವಕಾಶ ಇದೆ, ನೀನು ಮಾಡ್ತೀಯಾ ಅಂತ ರಾಧಾ ಮೇಡಮ್ ನನ್ನನ್ನು ಕೇಳಿದರು. ಯಾವಾಗಲೂ ಪತ್ರಿಜಿಯವ್ರು ಹೇಳ್ತಾ ಇದ್ರು, ಯಾವುದೇ ಅವಕಾಶ ಸಿಕ್ಕರೂ ಬಿಡಬೇಡಿ, ಅವಕಾಶಗಳನ್ನು ಮಿಸ್ ಮಾಡ್ಕೋಬೇಡಿ, ಮತ್ತೆ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಆಯಿತು ಮೇಡಮ್ ಅಂತ ಹೇಳಿದೆ. ಆಯಿತು ಮೇಡಮ್ ಅಂತ ಹೇಳಿ ಒಪ್ಕೊಂಡ್ಬಿಟ್ಟೆ. ಆದರೆ ಮನಸ್ಸಲ್ಲಿ ದಿಗಿಲು, ಹೆಂಗೆ ಹೇಳ್ತೀನಿ ಏನೋ. PMC ಕನ್ನಡ ಅಂದರೆ ದೊಡ್ಡದಿದು, ಎಷ್ಟು ವರ್ಲ್ಡ್ ವೈಡ್ ಹೋಗ್ತಕ್ಕಂಥ ಒಂದು ಚಾನಲ್ ಇದು. ಇಲ್ಲಿ ನಾನು ಹೆಂಗೆ ಮಾತಾಡ್ತೀನೋ ಏನು ಮಾತಾಡ್ತೀನೋ ಅಂದಾಗ ಮೇಡಮ್ ಎಲ್ಲ ಹೇಳ್ಕೊಟ್ರು, ಹಿಂಗೆ ಇಷ್ಟು ಈ ಥರ ಮಾತಾಡು, ಅಲ್ಲಿ ವಿರೂಪಾಕ್ಷ ಸರ್ ಇರ್ತಾರೆ, ನಿಂಗೆಲ್ಲ ಗೈಡ್ ಮಾಡ್ತಾರೆ ಅಂತ. ಝೂಮ್ ಆನ್ ಆಯಿತು. ವಿರೂಪಾಕ್ಷ ಸರ್ ಕೂತಿದ್ರು ಮುಂದೆ. ಇದೇ ವಿರೂಪಾಕ್ಷ ಸರ್, ನಮ್ಮ ವಿರೂಪಾಕ್ಷ ಸರ್ ಅವರು ಕೂತಿದ್ರು. ಹೇಳಿದೆ, ಸರ್ ಇದೇ ಫಸ್ಟ್ ಟೈಮ್ PMC ಕನ್ನಡದಲ್ಲಿ ನಾನು ನಿರೂಪಣೆ ಮಾಡ್ತಾರೆ. ಏನೂ ಇಲ್ಲ ಮೇಡಮ್, ಅದರಲ್ಲಿ ಏನಿದೆ ನಾನು ಹೇಳ್ಕೊಡ್ತೀನಿ, ನೀವು ಹಂಗೆ ಮಾಡಿ ಅಂತ. ಅವತ್ತು ಇವರು ಕೂಡ ಸಹ ನನಗೆ ಸಪೋರ್ಟಿವ್ ಆಗಿ ನಿಂತು ಇವತ್ತು ಇಲ್ಲಿ ತನಕ ನಾನು PMC ಕನ್ನಡದಲ್ಲಿ ನನಗೆ ಆದಂಥ ಒಂದು ನನ್ನ ಸಾಮರ್ಥ್ಯಕ್ಕೆ ತಕ್ಕಂಗೆ ಕೆಲಸವನ್ನು
ಒಂದು ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರೆಲ್ಲರೂ ನನಗೆ ಬ್ಯಾಕ್ ಬೋನ್ ಆಗಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ PMC ಕನ್ನಡವನ್ನು ಭೌತಿಕವಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ನನಗೆ ಕೋಟೇಶ್ವರ ಸರ್. ನಾನು ಅವ್ರನ್ನ ಮರೆಯಂಗಿಲ್ಲ ಲೈಫಲ್ಲಿ. ಅಲ್ಲಿ ಒಂದು ಫಂಕ್ಷನಲ್ಲಿ ಕರೆದು PMC ಕನ್ನಡದ ಬಗ್ಗೆ ಮಾತಾಡಿ ಮೇಡಮ್ ಅಂತ ಮೈ ಕೊಟ್ಬಿಟ್ರು. ಸಂಧ್ಯಾ ಮೇಡಮ್ ಅವರು ಎದುರ್ಕೊಬೇಡ ಸುನೀತಾ, ನೀನು PMC ಬಗ್ಗೆ ಹೇಳಿ, ನೀನು ಇಷ್ಟು ದಿವಸ ನೀನು PMCನಲ್ಲಿ ನಿರೂಪಣೆ ಮಾಡಿದ್ದೆ, ಅದ್ರ ಬಗ್ಗೆ ಹೇಳ್ಬೋದಲ್ಲ ಅಂದರು. ಸರಿ ಅಂತ ಹೇಳಿದೆ. ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು PMC ಜೊತೆಗೆ. ಕಳೆದ 2 ವರ್ಷಗಳಿಂದ ನಾನು PMCಗೂ ನನಗೂ ತುಂಬ ಒಡನಾಟ. ನನ್ನನ್ನು ನಂಬಿ ಅವರು ಝೂಮ್ ಸೆಷನ್ಸ್ ಕೊಟ್ಟರು. ಮಾಸ್ಟರ್ಗಳನ್ನ ಅರೇಂಜ್ ಮಾಡೋದಾಗಲಿ, ಒಂದು ತರಗತಿಗಳನ್ನು ಹೆಂಗೆ ಪ್ರಾರಂಭ ಮಾಡಬೇಕು, ಯಾವ ಥರ ಮಾಡಬೇಕು ಅಂತಂದೇಳಿ ನಿರಂತರವಾಗಿ ಇವರೆಲ್ಲರ ಸಪೋರ್ಟಿಂದ ಈಗ ನನಗೆ ರಾಮು ಸರ್ ಆಗಲಿ, ಸುರೇಶ್ ಕಲ್ಬುರ್ಗಿ ಸರ್ ಆಗಲಿ, ಸೌಮ್ಯ, ಪ್ರದೀಪ್ ಇವರೆಲ್ಲರೂ PMC ಆಫೀಸಲ್ಲಿದ್ದಾರೆ. ಪ್ರತಿಯೊಬ್ಬರು, ಹಿಮಬಿಂದು ಮೇಡಮ್ ಅವರು ಕೂಡ ಸಹ ಅಷ್ಟೇ, ನನಗೆ ಅಷ್ಟು ಅದ್ಭುತವಾಗಿ ಇಲ್ಲಿ ಬಂದೆ ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ಪರ್ಸನ್ ವಿರೂಪಾಕ್ಷ ಸರ್. ಇದೇ ಫಸ್ಟ್ ಸೆಷನ್ ನನಗೆ ಭೌತಿಕವಾಗಿ ತರಗತಿಗಳನ್ನು ಕೊಡ್ತಾ, ಝೂಮಲ್ಲಿ ಎಷ್ಟಾದರೂ ಮಾತಾಡ್ಬೋದು, ಅದು ಆಟೋಮೆಟಿಕ್ಕಾಗಿ ಬರ್ತಾನೆ ಇರುತ್ತೆ. ಇಲ್ಲಿ ಇಷ್ಟು ಜನದ ಮುಂದೆ ನಿಂತ್ಕೊಂಡು ಮೈಕ್ ಇಟ್ಕೊಂಡು ಮಾತಾಡಬೇಕು ಅಂದಾಗ ಸ್ವಲ್ಪ ಗೊತ್ತಿರೋದೆಲ್ಲ ಮರ್ತು ಹೋಗ್ತಾ ಇರುತ್ತೆ. ಅಂಥದ್ದು ಸರ್ ಏನಿಲ್ಲ ಮೇಡಮ್, ಯಾಕೆ ಹೆದರ್ಕೋತೀರಾ, ಬನ್ನಿ ನಿಮಗೆ ಏನು ತಿಳಿದಿದೆ ಅದನ್ನು ಹೇಳಿ ಅಂತ ಹೇಳಿದರು. ಇಷ್ಟು ಅವಕಾಶ ಕೊಟ್ಟು ಹುಣ್ಣಿಮೆ ದಾನದ ಬಗ್ಗೆ ಎಷ್ಟೊಂದು ಮಾಹಿತಿ ಗೊತ್ತಿತ್ತು, ಎಲ್ಲ ಮರ್ತು ಹೋಗ್ತಾ ಇದೆ. ನಾನೇನು ಬಂದಾಗ ಸ್ವಲ್ಪ ಹೇಳ್ತಾ ಇರ್ತೀನಿ. ನಾನು ಇದನ್ನು ಹೇಳಬೇಕು ಅಂತ ಅನ್ನಿಸ್ತು ನಿಮ್ಗೆಲ್ರಿಗೂ. ಇಷ್ಟು ಹೇಳಿ ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ, ಈ ಒಂದು ಸ್ಟೇಜನ್ನು ಕೊಟ್ಟಿದ್ದಕ್ಕೆ ವಿರೂಪಾಕ್ಷ ಸರ್ಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ತಿಳಿಸ್ಕೊಡ್ತೀನಿ. ಹಾಗೂ ಈ ಆಧ್ಯಾತ್ಮಿಕ ಧ್ಯಾನಾಲಯಕ್ಕೂ ನಾನು ಇದನ್ನು ಅರ್ಪಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.